ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಇಂದು 11:30 ಮೇಲ್ಪಟ್ಟು ಎಲ್ಲಾ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ನಮಸ್ಕಾರ ರೈತ ಬಂಧುಗಳೇ, ನಿಮಗೆ ಬಂದಿದೆ ಭರ್ಜರಿ ಗುಡ್ ನ್ಯೂಸ್. ಇಂದು ಮುಖ್ಯವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಇಂದು ಬೆಳಿಗ್ಗೆ 11:30 ಗಂಟೆಗೆ ಬಿಡುಗಡೆ ಆಗಲಿದೆ ಎಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ದಯವಿಟ್ಟು ವೀಕ್ಷಕರೇ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ರೈತ ಮಿತ್ರರಿಗೆ ಶೇರ್ ಮಾಡಿ. ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಇಂದು ಬಿಡುಗಡೆ ಆಗುತ್ತಿದ್ದು ಲಕ್ಷಾಂತರ ರೈತರಿಗೆ ಭಾರಿ ಲಾಭದಾಯಕವಾಗಲಿದೆ. ಈ ವಿಡಿಯೋದಲ್ಲಿ ನಾವು 20ನೇ ಕಂತಿನ ಎಲ್ಲ ಮಾಹಿತಿ ಮತ್ತು ಕಂತು ಬಿಡುಗಡೆಯ ದಿನಾಂಕ ಹಾಗೂ ಸಮಯ ಮತ್ತು ಟೈಮಿಂಗು, ಯಾವ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಹೇಗೆ ಚೆಕ್ ಮಾಡೋದು, ಯಾವ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಬಂದ್ಬಿಟ್ಟಿದೆ ಎಂಬುದನ್ನ ಈ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಅದರಿಂದ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಕಾರಣ ನೀವೆಲ್ಲರೂ ಕೂಡ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಮಾಡಿ. ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣಕ್ಕೆ ಬಹುತೇಕ ರೈತರಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿದ್ದಿಲ್ಲ. ಆದರೆ ಕೊನೆಗೂ ಕೂಡ ಇವತ್ತು ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ಸ್ಟೆಪ್ ವೈಸ್ ಮುಖಾಂತರ ಎಲ್ಲವನ್ನೂ ಕೂಡ ವಿವರಣೆ ಮಾಡ್ತಾನೆ. ಈ ಒಂದು ಚಿಕ್ಕ ವಿಡಿಯೋ ಇದಾಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ನೋಡಿ. ನೋಡಿ ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು 20ನೇ ಕಂತು ಬಹುತೇಕ ರೈತರಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿದ್ದಿಲ್ಲ. ಆದ್ರೆ ಇತ್ತೀಚೆಗೆ ವರದಿಗಳ ಪ್ರಕಾರ 2025 ಜುಲೈ 30 ಅಂತಂದ್ರೆ ಇವತ್ತು ಬೆಳಿಗ್ಗೆ 10:30 ಗಂಟೆಗೆ ಇಲ್ಲಿ ಮೊದಲನ ಹಂತದ ಒಂದು ಜಮೆ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ಕೇಂದ್ರ ಕೃಷಿ ಇಲಾಖೆ ಮೂಲಗಳಿಂದ ತಿಳಿದು ಬಂದಿದೆ. ಅದಷ್ಟೇ ಅಲ್ಲದೆ ಹೆಚ್ಚಿನ ರೈತರು ರೂಪಾಯಿ 2,000 ಸಿಗಲಿದೆ. ಈ ಹಣವನ್ನ ವರ್ಷಕ್ಕೆ 3 ಹಂತಗಳಲ್ಲಿ ಅಂದರೆ ಏಪ್ರಿಲ್, ಜೂನ್, ಜುಲೈ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್, ಡಿಸೆಂಬರ್ ಈ ರೀತಿಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಮತ್ತು 20ನೇ ಕಂತು 2ನೇ ಹಂತವಾಗಿದ್ದು ಬಹುತೇಕ ರೈತರಿಗೆ ಬಾಕಿ ಇದೆ ಎಂದು ಕಂಡು ಬಂದಿದೆ. ಈ ಒಂದು ಬಾರಿಗೆ 10 ಕೋಟಿಗೂ ಹೆಚ್ಚು ರೈತರಿಗೆ ಹಣ ಬಿಡುಗಡೆ ಮಾಡುವ ಯೋಜನೆ ಇದಾಗಿದೆ. ಇದಷ್ಟೇ ಅಲ್ಲದೆ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿದ್ರೆ ನಿಮಗೆ ಒಂದು ಬೋನಸ್ ಪಾಯಿಂಟ್ ಕೂಡ ಸಿಗುತ್ತೆ. ನೋಡಿ, ಮೊದಲು ನಿಮ್ಮ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ ಖಾತೆಗೆ ಬಂತಾ ಮತ್ತು ಇನ್ನು ಕೂಡ ಬಂದಿಲ್ವಾ ಎಂಬುದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತವೆ. ನೋಡಿ, ಮೊದಲು ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಕೆಳಗಡೆ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಹೋಗಿ ಮತ್ತು ಬೆನಿಫಿಷರಿ ಸ್ಟೇಟಸ್ ಎಂಬ ಒಂದು ಆಯ್ಕೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಒಂದು ಆಧಾರ್ ನಂಬರ್ ಅಥವಾ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ಗೆಟ್ ಡೇಟಾ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಯಾವ ಕಂತು ಬಂದಿದೆ ಎಂದು ಸ್ಕ್ರೀನ್ ಶಾಟ್ ಮೇಲೆ ತೋರಿಸುತ್ತದೆ ಮತ್ತು ಹಣ ಬಂದಿದೆ ಎಂದು ಬ್ಯಾಂಕ್ ಮೆಸೇಜ್, ಪಾಸ್ಬುಕ್ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ಚೆಕ್ ಮಾಡಬಹುದಾಗಿರುತ್ತೆ. ಮತ್ತು ಯಾವ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದಿದೆ ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಸುಮಾರು 7 ರಿಂದ 9 ಜಿಲ್ಲೆಗಳಿಗೆ ಇವತ್ತು ಹಣ ಆಲ್ರೆಡಿ ಬೆಳಗ್ಗೆಯಿಂದ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಹೊರಬೀಳ್ತಾ ಇದೆ. ಆದ್ರೆ ಇನ್ನೂ ಕೂಡ ಇದು ಸ್ಪಷ್ಟವಾಗಿಲ್ಲ. ವೀಕ್ಷಕರೇ, ನಿಮ್ಗೆ ಹಣ ಬರುವಂತಹ ಇವತ್ತು ಭರ್ಜರಿ ಸಿಹಿ ಸುದ್ದಿ ಇದೆ. ನೀವೆಷ್ಟೋ ಜನರು ಇದನ್ನ ನಂಬದೇ ಇರಬಹುದು, ಆದ್ರೆ ಒಂದ್ಸರಿ ಚೆಕ್ ಮಾಡಿ ನೋಡಿ, ಹಣ ಬಂದಿರಬಹುದು. ನೋಡಿ, ಇಲ್ಲಿ ಹಣ ಯಾಕೆ ವಿಳಂಬವಾಯಿತು, ಯಾರಿಗೆ ವಿಳಂಬ ಆಯಿತು ಅಂತಂದ್ರೆ ಕೆಲವು ರೈತರು ಇನ್ನೂ ಕೂಡ KYC ಮಾಡಿಸಿದ್ದಿಲ್ಲ. ಹಾಗಾಗಿ ಎಲ್ಲರೂ ಕೂಡ KYC ಮಾಡಿಸ್ಲಿ ಅಂತ ಸರ್ಕಾರ ಕಾಯ್ತಾ ಇತ್ತು ಮತ್ತು ಬ್ಯಾಂಕ್ ಖಾತೆ ಡೀಟೇಲ್ಸ್ ತಪ್ಪಾಗಿ ನೀಡಲಾಗಿತ್ತು, ಅದನ್ನ ಸರಿಪಡಿಸಿಕೊಳ್ಳಿ ಆಮೇಲೆ ಹಾಕ್ತವೆ ಅಂತ. ಇಲ್ಲಿ ಅದಕ್ಕೋಸ್ಕರನೂ ಕೂಡ ಒಂದು ಕಾರಣದಿಂದ ನಿಮ್ಗೆ ಇನ್ನೂ ಕೂಡ ಹಣ ಜಮೆ ಮಾಡುತ್ತಿಲ್ಲ. ಮತ್ತು ಕೆಲವರ ರೈತರ ಒಂದು ಆಧಾರ್ ಕಾರ್ಡ್ ಇನ್ನೂ ಕೂಡ ಲಿಂಕ್ ಆಗಿದ್ದಿಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ತಡೆ ಹಿಡಿಯಲಾಗಿತ್ತು ಹಣವನ್ನ. ಮತ್ತು ಭೂಮಿಯ ದಾಖಲಾತಿಗಳು ಪೂರ್ತಿಯಾಗಿದ್ದಿಲ್ಲ ಕೆಲವು ರೈತರದು, ಹಾಗಾಗಿ ಸ್ವಲ್ಪ ಸಮಯ ಬೇಕಾಗಿತ್ತು ಹಣವನ್ನ ಹಾಕ್ಲಿಕ್ಕೆ. ದಯವಿಟ್ಟು ಈ ಒಂದು ಎಲ್ಲಾ ಮಾಹಿತಿಯನ್ನ ಸರಿಪಡಿಸಿಕೊಂಡಿಟ್ಕೊಂಡಿರಿ ಮತ್ತು ನಿಮ್ಮ ಒಂದು ಸರ್ವಿಸ್ ಕೇಂದ್ರಗಳಲ್ಲಿ ಅಥವಾ ಆನ್ಲೈನ್ ಮೂಲಕ ಈ KYC ಯನ್ನ ಮಾಡಿಸ್ಕೊಳ್ಳಿ. ಯಾಕಂತಂದ್ರೆ ಈ KYC ಮಾಡಿಸೋದು ತುಂಬಾ ಪ್ರಮುಖವಾಗಿರುತ್ತೆ ವೀಕ್ಷಕರೇ. ಮತ್ತು 20ನೇ ಕಂತು ಪಾವತಿಯಾದ ನಂತರ ಮುಂದಿನ 21ನೇ ಕಂತು ಅಕ್ಟೋಬರ್ 2025 ವೇಳೆಗೆ ಬಿಡುಗಡೆ ಆಗಬಹುದು ಎಂಬ ನಿರೀಕ್ಷೆ ಇದೆ. ಹಾಗಾಗಿ ಇವಾಗ ನಿಮಗೆ 20ನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇವತ್ತು ಜಮೆ ಆಗುತ್ತೆ. ನೋಡಿ, ಈ
KYC ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಈ KYC ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆ ಕಾರ್ಯನಿರ್ವಹಿಸುತ್ತಿದೆಯಾ ಇಲ್ವಾ ಅಂತ ಒಂದ್ಸರಿ ಖಚಿತಪಡಿಸಿಕೊಳ್ಳಿ ಮತ್ತು ಎಲ್ಲಾ ಮಾಹಿತಿಯನ್ನ ಸರಿಯಾಗಿ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ PM ಕಿಸಾನ್ ಯೋಜನೆಯ ಲಾಭ ಸಿಗುತ್ತೆ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಅಪ್ಡೇಟ್ಗಳು ಇಂದು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸಲಾಗಿದೆ. ಈ ಒಂದು ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಂತಹ ಇನ್ನಷ್ಟು ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.